ನನ್ನ ಹೆಸರು ಪದ್ಮನಾಭ ಅಂತ. ಈ ಲೇಔಟ್ ಮಾಡಿರೋದು ನಾನೇನೆ. SNL ಲೋಟಾ ಸಿಟಿ ಅಂತ ಈ ಲೇಔಟ್ ನಂದೇನೆ. ನಾನೇ ಡೆವಲಪ್ ಮಾಡಿರೋದು. ಎಲ್ಲ 30 ಫೀಟ್ ಕಾಂಕ್ರೀಟ್ ರೋಡು, ಪ್ಲಸ್ ಆಮೇಲೆ ಎಲ್ಲ ಸ್ಯಾನಿಟರಿ ಫೆಸಿಲಿಟಿ, ವಾಟರ್ ಫೆಸಿಲಿಟಿ, ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಎಲ್ಲ ಮಾಡಿದ್ದೀನಿ. ಇದು ಫೇಸ್ 1. ಫೇಸ್ 2 ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಅಡ್ಜೈನಿಂಗ್ ಮಾಡ್ತಾ ಇದ್ದೀನಿ ಇಲ್ಲೇನೆ. ಇದರಲ್ಲಿ ಬರೀ ಒಂದು 6 ಸೈಟ್ ಅವೈಲೇಬಲ್ ಇದೆ. ಯಾರು ನನಗೆ ಕಾಲ್ ಮಾಡಿ ಫಸ್ಟ್ ಬರ್ತೀರೋ ಇದರಲ್ಲಿ ಒಂದು 6 ಸೈಟ್ ಇದೆ, ಅದನ್ನ ಬುಕ್ ಮಾಡ್ಕೊಬೋದು. ನಂದೇ ಲ್ಯಾಂಡ್ ಆಗಿರೋದು, ನಾನೇ ಡೆವಲಪ್ ಮಾಡಿರೋದು, ನಾನೇ ರಿಜಿಸ್ಟರ್ ಮಾಡ್ಕೊಡೋದು. ಬೇಗ ಯಾರು ಫಸ್ಟ್ ಬರ್ತಾರೋ ಅವ್ರು ಬಂದು ಬೇಗ ಬುಕ್ ಮಾಡ್ಕೊಂಡ್ರೆ ಅವೈಲೇಬಲ್ ಇದೆ. ಆಮೇಲೆ ನಾಳೆ ಬಂದು ಇಲ್ಲಿ ಸೈಟ್ ಬೇಕು ಅಂದ್ರೆ ಸಿಗೋಲ್ಲ. ಮತ್ತೆ ಕೆಂಗೇರಿಯಿಂದ ಬರೀ ಇಲ್ಲಿಂದ 8 ಕಿಲೋಮೀಟರ್ ಆಗುತ್ತಷ್ಟೇ ಕೆಂಗೇರಿಗೆ ಇಲ್ಲಿಂದ. ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರಿ, ಮೇಡಮ್ ಜಾಸ್ತಿ ನೆಲಮಂಗಲ ಸೈಡ್ ಕೂಡ ಮಾಡ್ತಾ ಇದೀರಾ, ಮೈಸೂರು ರೋಡ್ ಬಿಡದಿ ಆ ಕಡೆನೇ ಮಾಡ್ತಾ ಇದೀರಾ ಮೇಡಮ್, ಮಾಗಡಿ ರೋಡ್ ತಾವರೆಕೆರೆಗೆ ಯಾವ್ದಾದ್ರು ನಿಯರ್ ಬೈ ಯಾವ್ದಾದ್ರು ಇದ್ರೆ ಸೈಟ್ಸ್ ನ ಹೇಳಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾನು ಇವತ್ತು ತಾವರೆಕೆರೆಯಿಂದ ತುಂಬಾನೇ ನಿಯರ್ ಬೈ ಅಂತಾನೆ ಹೇಳ್ಬೋದು, ಮಾಗಡಿ ಮೇನ್ ರೋಡ್ ಇದೆಯಲ್ಲ ಅಲ್ಲಿಂದ ಕೇವಲ 1 ಕಿಲೋಮೀಟರ್ ಅಲ್ಲೇ ಇವರ ಲೇಔಟ್ ಇರೋದು. ಹಾಗೆ ಇಲ್ಲಿ ತಾವರೆಕೆರೆ ಸಬ್ ರಿಜಿಸ್ಟರ್ ಆಫೀಸ್ ಇಂದಾನು ಕೂಡ 1 ಕಿಲೋಮೀಟರ್ ಇದೆ. ಹಾಗೆ ಕೆಂಗೇರಿ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಕೆಂಗೇರಿ ಉಪನಗರ ಮಾತ್ರ ಕೇವಲ 8 ಕಿಲೋಮೀಟರ್ಸ್ ಅಲ್ಲೇ ಇದೆ ಅಂತಾನೆ ಹೇಳ್ಬೋದು. ತುಂಬಾನೇ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ. ಹಾಗೆ ನೈಸ್ ರೋಡ್, ಮಾಗಡಿ ಮೇನ್ ರೋಡ್ ನೈಸ್ ರೋಡ್ ಕೂಡ ತುಂಬಾನೇ ನಿಯರ್ ಬೈ ಇದೆ. ಸುಮಾರು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಕೂಡ ಇದೆ, ಹಾಸ್ಪಿಟಲ್ಸ್, ಕಾಲೇಜಸ್ ಪ್ರತಿ ಒಂದೂ ಇದೆ. ಹಾಗೆ ನನ್ನ ಬ್ಯಾಕ್ ಸೈಡ್ ನೋಡ್ತಾ ಇದ್ರಲ್ಲ, ಅವಾಗ ಸುಮಾರು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಇವತ್ತು ನಾನು ಬಂದಿರೋಂತ ಲೇಔಟ್ ಹೆಸರು ಬಂದ್ಬಿಟ್ಟು SLN ಲೋಟಸ್ ಸಿಟಿ ಅಂತ ಹೇಳ್ಬಿಟ್ಟು. ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಪದ್ಮನಾಭ ಸರ್ ಇದಾರೆ, ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ಕೆ ಸರ್ ಇವತ್ತು ನಮ್ ಜೊತೆ ಇದಾರೆ, ಅವ್ರು ಕೂಡ ವೆಲ್ಕಮ್ ಮಾಡೋಣ. ಬನ್ನಿ. ನಮಸ್ತೆ ಸರ್. ನಮಸ್ತೆ. ಹಾಯ್ ಸರ್. ಹಾಯ್ ಸರ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಸರ್, ಇವತ್ತು ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್?
ಮೇಡಮ್ ನಾವೀಗ ತಾವರೆಕೆರೆ ಲೊಕೇಶನ್ ಅಲ್ಲಿ ಇದೀವಿ. ತಾವರೆಕೆರೆ ಮಾಗಡಿ ರೋಡ್ ತಾವರೆಕೆರೆ ಅಂತ ಇದು. ತಾವರೆಕೆರೆ ಸಬ್ ರಿಜಿಸ್ಟರ್ ಆಫೀಸ್ ಇಂದ 1 ಕಿಲೋಮೀಟರ್ ಇದು ಈ ಲೊಕೇಶನ್. ಹೌದು ಮೇಡಮ್. ಸರ್ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಸರ್? ನನ್ನ ಆಫೀಸ್ ಕತ್ರಗುಪ್ಪೆ ಹೊಸಕೆರೆಹಳ್ಳಿ ಗೊತ್ತಾ? ಹಾ ಸರ್ ಗೊತ್ತು. ಕತ್ರಗುಪ್ಪೆ ಹತ್ರ ನನ್ನ ಆಫೀಸ್ ಇದೆ. ನಿಮ್ಮ ಆಫೀಸ್ ಇರೋದು. ಸರ್ ಇವಾಗ ನಾವು ಒಂದು ಲೇಔಟ್ ಬಂದಿದೀವಿ ಸರ್. ಇದಾದ್ಮೇಲೆ ನೆಕ್ಸ್ಟ್ ಯಾವ್ದಾದ್ರು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವ್ದಾದ್ರು ಇದೆಯಾ ಸರ್? ಮೇಡಮ್ ಇದು ನಂದೇ ಲ್ಯಾಂಡ್, ನಾನೇ ಈಗ ಡೆವಲಪ್ ಎಲ್ಲ ಮಾಡಿ ಆಗ್ಲೇ ಸೈಟ್ ಗಳಲ್ಲೆಲ್ಲ ಸುಮಾರು ಸೇಲ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ಈಗ ಪಕ್ಕದಲ್ಲಿ ಈಗ ಇದನ್ನೇ ಮಾಡ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡ್ ನಾವು ಬ್ಯಾಕ್ ಸೈಡ್ ಅಡ್ಜಾಯ್ನಿಂಗ್ ಏನೇ ಇದು ಮಾಡ್ತಿದೀವಿ. ಓಕೆ, ಫೇಸ್ 2 ನಾ ಸರ್ ಇದು? ಅದು ಫೇಸ್ 2 ಅಂತ. ಫೇಸ್ 2 ಹೌದೌದು ಸರ್. ಅದು ಎಷ್ಟು ಎಕರೆಯಲ್ಲಿ ಮಾಡ್ತಾ ಇದೀರಾ ಸರ್? ಅದು 2 ಎಕರೆಯಲ್ಲಿ. 2 ಎಕರ್ಸ್ ಅಲ್ಲಿ. ಇದು 2 ಎಕರ್ಸ್ ಅಲ್ಲಿ ಇದನ್ನು ಮಾಡಿದೀವಿ. ಇದು 2 ಎಕರ್ಸ್ ಅಲ್ಲಿ ಸರ್ ಮಾಡಿರೋದು. ಇದು ಕಂಪ್ಲೀಟ್ ಆಗಿದೆ. ಇನ್ನೊಂದು 5-6 ಸೈಟ್ ಏನೋ ಇದೆ. ಓಕೆ, ಇದ್ರಲ್ಲಿ ಬೇಕಾದ್ರೆ ಇದ್ರಲ್ಲಿ ಯಾರು ಬೇಕಾದ್ರೂ ಅವೈಲೇಬಲ್ ಇದೆ. ಒಂದು 5-6 ಇದೆ. ಯಾರು ಫಸ್ಟ್ ಬರ್ತಾರೋ ಅವ್ರು ಕೊಡೋಣ. ಓಕೆ, ಅದ್ರಲ್ಲಿ ಬೇಕಾದ್ರೆ ಇದೆ ಸೈಟ್ ಗಳು. ಅದ್ರಲ್ಲಿ ಬೇಕಾದ್ರೆ ಇದೆ. ಹೌದು. ಇವಾಗ ಫೇಸ್ 2 ರೆಡಿ ಆಗ್ತಾ ಇದೆ ಅಲ್ವಾ ಫೇಸ್ 2 ರೆಡಿ ಆಗ್ತಾ ಇದೆ. ಹೌದು ಸರ್. ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್? ಮೇಡಮ್ ಇದು ತಾವರೆಕೆರೆ, ಮಾಗಡಿ ರೋಡ್ ತಾವರೆಕೆರೆ ಬರುತ್ತಲ್ಲ, ತಾವರೆಕೆರೆ ಸಬ್ ರಿಜಿಸ್ಟರ್ ಆಫೀಸ್ ಇಂದ 1 ಕಿಲೋಮೀಟರ್ ಬರುತ್ತೆ ಲೇಔಟ್ ಇದು. ಮಾಗಡಿ ರೋಡ್ ತಾವರೆಕೆರೆ 1 ಕಿಲೋಮೀಟರ್ ಹತ್ರ 1 ಕಿಲೋಮೀಟರ್ ಅಷ್ಟೇ ಮೇಡಮ್. ಸರ್ ಇವಾಗ ಇದು ಈ ಲೇಔಟ್ ಟೋಟಲ್ ಎಷ್ಟು ಎಕರೆಲ್ಲಿ ಮಾಡಿದೀರಾ? ಇದು 2 ಎಕರೆಲ್ಲಿ ಮಾಡಿದ್ದೆ ಇದು. ಹಾ ಸರ್. ಈ ಲೇಔಟ್ 2 ಎಕರೆಲ್ಲಿ ಮಾಡಿದ್ದೆ. ಇದು ಮುಗೀತು. ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ನೋಡಿ ಇಲ್ಲೇ ಪಕ್ಕದಲ್ಲಿ ಇದು ಪಕ್ಕದಲ್ಲಿ ಇದೆ ಅಲ್ವಾ ಸರ್? ಅಟ್ಯಾಚ್ ಆಗೇ ಇದೆ ಅಲ್ವಾ ಸರ್ ಲೇಔಟ್? ಸರ್ ಇದು ಫೇಸ್ 2, ಇದು ಬಾರ್ 3 ಅಷ್ಟೇ. ಓಕೆ, ಹೌದಾ ಸರ್? ಸರ್ವೆ ನಂಬರ್. ಓಕೆ, ಅದು ಎಷ್ಟು ಎಕರೆಲ್ಲಿ ಮಾಡಿದೀರಾ? ಅದು 2 ಎಕರೆಲ್ಲಿ ಮೇಡಮ್. ಅದು 2 ಎಕರ್ಸ್ ಅಲ್ಲಿ. 2 ಎಕರ್ಸ್ ಅಲ್ಲಿ ಸರ್. ಇವಾಗವರೆಗೂ ಟೋಟಲ್ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್ ಫೇಸ್ 1 ಅಲ್ಲಿ? ಫೇಸ್ 1 ಅಲ್ಲಿ ಈಗ ಒಂದು 6 ಸೈಟ್ ಏನೋ ಇದೆ ಮೇಡಮ್ ಅಷ್ಟೇ. 6 ಸೈಟ್ ಇದೆ. ಸೈಟ್ ಇದೆ. ಓಕೆ. ಫೇಸ್ 2 ನಲ್ಲಿ ಅಲ್ಲಿ ಬೇಕಾದ್ರೆ ಬಂದವ್ರು ನೋಡೋಣ, ಕೊಡೋಣ. ಯಾರು ಫಸ್ಟ್ ಬರ್ತಾರೋ ಅವ್ರಿಗೆಲ್ಲ ಇದು ಮಾಡಿ. ಅವ್ರಿಗೆ. ಓಕೆ ಸರ್, ಯಾವ ಫೇಸಿಂಗ್ ಇದೆ ಸರ್ ಸೈಟ್ಸ್? ಇಲ್ಲೂ ಅಲ್ಲೂ ಎರಡೂನು? ಇಲ್ಲಿ ಈಸ್ಟ್ ಫೇಸ್ ಒಂದು 2 ಇರ್ಬೋದು. ಓಕೆ. ವೆಸ್ಟ್ ಫೇಸ್ ಗಳು ಇದೆ. ಬಂದವ್ರು ನೋಡೋಣ. ಅದ್ರಲ್ಲಿ ಈಸ್ಟ್ ಫೇಸ್ 2 ಅದ್ರಲ್ಲಿ 2 ಫೇಸಿಂಗ್ ಇದೆ ಅಲ್ವಾ ಸರ್? ಈಗ ಇಲ್ಲಿ ಸ್ವಲ್ಪ ಲಿಮಿಟೆಡ್ ಸೈಟ್ಸ್ ಅಂತಾನೆ ಹೇಳ್ಬೋದಲ್ವಾ ಸರ್? ಅವಾಗೆಲ್ಲ ಸೇಲ್ ಆಗೋಯ್ತು. ಒಂದು ವರ್ಷದ ಮುಂಚೆನೆ ಮಾಡಿದ್ವಿ ಪ್ರಾಜೆಕ್ಟ್ ಇದು. ಓಕೆ. ಇದೆಲ್ಲ ಆಗೋಯ್ತು. ಇದ್ರಲ್ಲಿ ಒಂದು 6 ಸೈಟ್ ಏನೋ ಇದೆ. ಇದ್ರಲ್ಲಿ ಬೇಕು ಅಂದ್ರೆ ಒಂದ್ 2 ಸೈಟ್ ಕೊಡ್ಬೋದು. ಅದ್ರಲ್ಲಿ ಇದೇ ಬೇಕಾರೆ ಯಾರು ಬರ್ತಾರೋ ಫಸ್ಟ್ ಅವ್ರಿಗೆಲ್ಲ ಇದು ಮಾಡ್ಕೊಳ್ಳೋಣ. ಆ ಲೇಔಟ್ ಅಲ್ಲಿ. ಓಕೆ. ಇನ್ನು ಒಂದು ಸ್ವಲ್ಪ ತಿಂಗಳು ಆಗ್ಬೋದಲ್ವಾ ಸರ್ ಅದು ಫುಲ್ ಕಂಪ್ಲೀಟ್ ಆಗಕ್ಕೆ? ಮೇಡಮ್ ಒಂದು 4-5 ತಿಂಗಳು ಮುಗಿಸ್ಬಿಡ್ತೀವಿ. ಆಗ ಹೋಗುತ್ತಲ್ವಾ ಸರ್? ಇದೇ ತರ ಸೇಮ್ ಇದೇ ತರ ಕಾಂಕ್ರೀಟ್ ರೋಡ್, ಸ್ಯಾನಿಟರಿ ಫೆಸಿಲಿಟಿ, ವಾಟರ್ ಫೆಸಿಲಿಟಿ ಎಲ್ಲ ಕೊಟ್ಟು ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ವಾಕಿಂಗ್ ಮಾಡ್ಬೋದು ಸಾಯಂಕಾಲ ವಯಸ್ಸಾದವರು. ಹೌದು ಸರ್. ಆರಾಮಾಗಿ. ಇಲ್ಲಿ ಮರಗಳೆಲ್ಲ ಆಗಿದೆ ಅಲ್ವಾ ಸರ್? ಇಲ್ಲಿ ನೋಡಿ ಮರಗಳೆಲ್ಲ ಎಷ್ಟು ದೊಡ್ಡದಾಗಿದೆ ಆಗ್ಲಿ. ಇದು ಮರಗಳೆಲ್ಲ ಇದೆ. ಒಳ್ಳೆ ವಾತಾವರಣ. ಹೌದು ಸರ್. ಆಮೇಲೆ ವಾಸಕ್ಕೆ ತುಂಬಾ ಚೆನ್ನಾಗಿ ಯೋಗ್ಯವಾದ ಸ್ಥಳ ಇದು. ಹೌದು ಸರ್. ಇವಾಗ ಯಾವ ಡೈಮೆನ್ಷನ್ ಅಲ್ಲಿ ಸೈಟ್ಸ್ ಅವೈಲೇಬಲ್ ಇದೆ ಸರ್? ಮೇಡಮ್ 30-40 ಇದೆ. ಎಲ್ಲ ನಾವು 30-40ನೇ ಮಾಡಿದ್ವಿ. ಯಾಕಂದ್ರೆ ರೋಡ್ ಎಲ್ಲ 30 ಅಡಿ ರೋಡೇ ಬಿಟ್ಟಿರೋದು ಇದು. ಹೌದು, ಇದು 30 ಫೀಟ್ ರೋಡ್. 30 ಫೀಟ್ ರೋಡ್. ಅದರಿಂದ ಚಿಕ್ಕ ಸೈಟ್ ಗಳೇನು ಅವೈಲೇಬಲ್ ಇಲ್ಲ. ಯಾವ್ದೋ ಆತರ ಮಾಡಿಲ್ಲ ನಾವು. 30-40 ಈಸ್ಟ್ ಫೇಸ್ ಎಲ್ಲ 30-50 ಇದೆ. 30-50 ಯಾವ್ದೋ 20-30 ಯಾವ್ದು ಅವೈಲೇಬಲ್ ಇಲ್ಲ ಅಲ್ವಾ ಸರ್? 20-30 ಆ ಕಡೆ ಲೇಔಟ್ ಅಲ್ಲಿ ಒಂದು 3-4 ಸೈಟ್ ಅವೈಲೇಬಲ್ ಇದೆ. ಅದು ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಫೇಸ್ 2 ಮಾಡ್ತೀರಾ? ಅದ್ರಲ್ಲಿ ಇದೆ. ಬೇಕಾರೆ ಅದ್ರಲ್ಲಿ ನೋಡಿ ಮಾಡ್ಕೊಳ್ಳೋಣ. ಅದ್ರಲ್ಲಿ ನೋಡಿ ಮಾಡ್ಕೊಡ್ತೀರಾ? ಹೌದು ಮೇಡಮ್. ಸರ್ ಇವಾಗ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನ್ ಕೊಟ್ಟಿದ್ದೀರಾ ಸರ್ ಲೇಔಟ್ ಗೆ? ಬೇಸಿಕ್ ಕಮ್ಯುನಿಟಿ ಅಂದ್ರೆ ನೋಡಿ ಮೇಡಮ್, ಎಲ್ಲಾ ಸೈಟ್ ಗಳಿಗೂ ವಾಟರ್ ಫೆಸಿಲಿಟಿ. ಓಕೆ. ನೀರಿನ ಪೈಪ್ ಕೂಡ ನೀರಿನ ಪೈಪ್ಗಳು ಇದೆ. ಪ್ಲಸ್ ಆಮೇಲೆ ವಾಟರ್ ಫೆಸಿಲಿಟಿ ಆದ್ಮೇಲೆ ಈಗ ಸ್ಯಾನಿಟರಿ ಫೆಸಿಲಿಟಿನೂ ಕೊಟ್ಟಿದೀವಿ. ಆಮೇಲೆ ನಾಳೆ ದಿವಸ ಎಲೆಕ್ಟ್ರಿಸಿಟಿ ನೋಡಿ, ಎಲೆಕ್ಟ್ರಿಸಿಟಿ ಲೈನ್ ಗಳು ಬಂದಿದೆ ಆಗ್ಲೇ. ಕರೆಂಟ್ ಕೂಡ ಬಂದಿದೆ. ನಾಳೆ ದಿವಸ ಕಾಂಕ್ರೀಟ್ ಯಾರು ಅಗಿಬಾರ್ದು ಅಂತ ಎಲ್ಲ ಪೈಪ್ ಹಾಕ್ಬಿಟ್ಟಿದೀವಿ ನಾವ್ ಈಗಾಗಲೇ. ಅವ್ರ ಆರಾಮ ಕಲೆಕ್ಷನ್ ತಗೋಬಹುದು. ಓಕೆ. ಇನ್ನು ಮತ್ತೆ ಅಗಿಯೋದು ಇದೆಲ್ಲ ರೋಡ್ ಹಾಳು ಮಾಡೋ ಇದೇ ಇಲ್ಲ. ಓಕೆ. ಎಲ್ಲ ಅವಾಗಲೇ ಫುಲ್ ಫಿನಿಶ್ ಮಾಡಿದೀನಿ ನೀಟಾಗಿ. ಬಂದವ್ರು ಮನೆ ಕಟ್ಕೊಂಡು ಆರಾಮಾಗಿ ಅವ್ರ ಲೈನ್ ತಗೊಂಡು ಕಲೆಕ್ಷನ್ ತಗೋಬಹುದು. ಓಕೆ ಸರ್. ನಿಮ್ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಕನೆಕ್ಟಿವಿಟಿ ಮೇಡಮ್ ಇಲ್ಲಿ ಮಾಗಡಿ ರೋಡ್ ಹತ್ರನೇನೆ. ಹೌದು. 1 ಕಿಲೋಮೀಟರ್ ಮಾಗಡಿ ರೋಡ್ ಅಷ್ಟೇ. ಈ ಕಡೆ ಹಿಂಗ್ ಹೋದ್ರೆ ಮಾಮೂಲಿ ಕೆಂಗೇರಿ ಉಪನಗರಕ್ಕೆ ಇಲ್ಲಿಂದ ಒಂದು 7-8 ಕಿಲೋಮೀಟರ್ ಆಗುತ್ತೆ ಮೇಡಮ್. 8 ಕಿಲೋಮೀಟರ್ ಕ್ಲಬ್ ಸರ್ಕಲ್ 8 ಕಿಲೋಮೀಟರ್ ಆಗುತ್ತೆ. ಆಮೇಲೆ ನೈಸ್ ರೋಡ್ ಎಲ್ಲ ಹತ್ರನೇನೆ. ಯಾವ ಕಡೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನೈಸ್ ರೋಡ್ ಇಲ್ಲಿಂದ ಬರೀ ಒಂದು 7 ಕಿಲೋಮೀಟರ್ ಹೋದ್ರೆ ಮಾಗಡಿ ರೋಡ್ ಅಲ್ಲಿ 7 ಕಿಲೋಮೀಟರ್. ನೈಸ್ ರೋಡ್ ಜಂಕ್ಷನ್. ಅಲ್ಲಿಂದ ಎಲ್ಲೇ ಬೇಕಾದ್ರೆ ತುಮಕೂರು ರೋಡ್ ಆದ್ರೂ ಹೋಗ್ಬೋದು, ಮೈಸೂರು ರೋಡ್, ಕನಕಪುರ ರೋಡ್ ಬೇಕಾದ್ರೂ ಹೋಗ್ಬೋದು. ಕನೆಕ್ಟಿವಿಟಿ ಚೆನ್ನಾಗಿದೆ ಅಲ್ವಾ? ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಮೇಡಮ್. ಮೈಸೂರು ರೋಡ್ ತುಂಬಾ ಹತ್ರ, 8 ಕಿಲೋಮೀಟರ್ ಮೈಸೂರು. ಹೌದು, 8 ಕಿಲೋಮೀಟರ್ ಎಲ್ಲ ಕೆಂಗೇರಿ ಉಪನಗರಕ್ಕೆಲ್ಲ ಹೋಗ್ಬಿಡ್ಬೋದು. ಅಂದ್ರೆ ಟ್ರಾಫಿಕ್ ಫ್ರೀ ಅಂತಾನೆ ಹೇಳ್ಬೋದಲ್ವಾ ಸರ್? ಆರಾಮಾಗಿ ಯಾವ್ದೋ ಒಂದು ವೆಹಿಕಲ್ ಅಷ್ಟು ಟ್ರಾಫಿಕ್ ಇರೋದ್ರಲ್ಲಿ ಆರಾಮಾಗಿ ಹೋಗ್ಬೋದು. ಕೆಂಪೇಗೌಡ ಲೇಔಟ್ ಎಲ್ಲ ಪಕ್ಕನೇ ಇರೋದು. ಪಕ್ಕನೇ ಬ್ಯಾಕ್ ಸೈಡ್ ಅಲ್ವಾ ಸರ್? ಬ್ಯಾಕ್ ಸೈಡ್ ಎಲ್ಲ ಕೆಂಪೇಗೌಡ ಲೇಔಟ್. ಬಿಡಿಯಿಂದ ಬರೀ 2 ಕಿಲೋಮೀಟರ್ ನಮ್ ಲೇಔಟ್ ಅಷ್ಟೇ. ನಾನು ನೋಡಿದಂಗ ಅವಾಗಲೇ ಬ್ಯಾಕ್ ಸೈಡ್ ಅವಾಗಲೇ ಸುಮಾರು ಜನ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ರಲ್ವಾ? ಇದೆಲ್ಲ ಬಿಡಿಗೆ ಹತ್ರ ಅಲ್ವಾ, ಅದರಿಂದ ಇದೆಲ್ಲ ತುಂಬಾ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಹೌದೌದು. ಮನೆ ಕಟ್ಕೊಂಡು ತುಂಬಾ ಚೆನ್ನಾಗಿ ವಾಸ ಇದಾರೆ. ಯಾಕಂದ್ರೆ ತುಂಬಾ ಇಂಟೀರಿಯರ್ ಇಲ್ಲ ಮೇಡಮ್. ಯಾಕಂದ್ರೆ ಮೇನ್ ರೋಡ್ ತುಂಬಾ ಹತ್ರ ಇದೆ. ಕನೆಕ್ಟಿವಿಟಿ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ಅದಕ್ಕೋಸ್ಕರ ಇಷ್ಟು ಮನೆಗಳಾಗಿದೆ ಅಂತಾನೆ ಹೇಳ್ಬೋದು. 100% ಕರೆಕ್ಟ್
ಸರ್ ಇವಾಗ ಯಾರಾದ್ರೂ ಬಂದು ಇವಾಗ ಸೈಟ್ ಏನಾದ್ರು ವಿಸಿಟ್ ಮಾಡಿದ್ರು, ಏನಾದ್ರೂ ಇಷ್ಟ ಆಯ್ತು, ಅವ್ರು ತಗೋಬೇಕಂತ ಅನ್ಕೊಳ್ತಾರೆ, ಆದ್ರೆ ಹೆಂಗಪ್ಪ ಇಲ್ಲಿಂದ ಏನಾದ್ರೂ ಇವಾಗ ಡೈಲಿ ಗ್ರೋಸರೀಸ್ ಆಗಿರ್ಲಿ, ಮಕ್ಳಿಗೆ ಸ್ಕೂಲು, ಕಾಲೇಜಸ್, ಏಜ್ ಆಗಿರೋರು ಹಾಸ್ಪಿಟಲ್ಸ್, ಸರ್ ಇಲ್ಲಿಂದ ಯಾವ ತರ ಇದೆ ಸರ್ ಏನಾದ್ರು ಮೇಡಮ್ ಫೆಸಿಲಿಟಿ? ಇದು ಮಕ್ಕಳಿಗೆ ಓದೋದಕ್ಕೆ ಸ್ಕೂಲು ಕಾಲೇಜ್ ಎಲ್ಲ ನೋಡಿ ಇಲ್ಲೇ ಬಂಟರ್ ಸಂಘದ್ದು RNS ಬಂಟರ್ ಸಂಘದ್ದು ಫೇಸ್ 2 ಮಾಡಿದ್ದಾರೆ. ಫೇಸ್ 2 ಸರ್? 10 ಎಕರೆನಲ್ಲಿ ನೋಡಿ ದೊಡ್ಡ ಸ್ಕೂಲು ಕಾಲೇಜ್ ಎಲ್ಲ ಮಾಡಿದಾರೆ. ಅದು ವಿಜಯನಗರದಲ್ಲಿ ಇದೆಯಲ್ಲ ಮೇಡಮ್. ಹೌದು ಸರ್, ವಿಜಯನಗರ. ಅವ್ರದೇ ಬ್ರಾಂಚ್ 2 ಇಲ್ಲಿ ಮಾಡಿರೋದು. ಓಕೆ, ಸೆಕೆಂಡ್ ಬ್ರಾಂಚ್ ಇಲ್ಲಿ ಮಾಡ್ತಾ ಇದ್ದಾರೆ. ಸೆಕೆಂಡ್ ಬ್ರಾಂಚ್ ಇಲ್ಲಿ ಮಾಡಿದ್ದಾರೆ. ಹೌದು. ಮಾಗಡಿ ರೋಡ್ ತುಂಬಾ ಸ್ಕೂಲ್ಗಳು ಕಾಲೇಜ್ಗಳೆಲ್ಲ ಇದೆ. ಹೌದು. ತಾವರೆಕೆರೆನಲ್ಲಿ ಇದೆ, ಇಲ್ಲಿಂದ 1 ಕಿಲೋಮೀಟರ್. ತಾವರೆಕೆರೆನಲ್ಲಿ ತುಂಬಾ ಒಳ್ಳೊಳ್ಳೆ ಸ್ಕೂಲ್ಗಳು ಇದಾವೆ. ಹೆಸರು ಬೇಡ, ಹೌದು ಸುಮಾರು ಸ್ಕೂಲ್ಗಳಿದೆ, ಸುಮಾರು ಸ್ಕೂಲ್ ಎಲ್ಲ ಒಳ್ಳೊಳ್ಳೆ ಸ್ಕೂಲೇ. ಹೌದು ಸರ್. ಹಾಗೆ ಚಿಕ್ಕಗೊಳರಟ್ಟಿ ಕೂಡ ಹತ್ರನೇ ಇದೆ. ಹೌದು. ಅಲ್ಲೂ ಕೂಡ ICSE ಸಿಲೆಬಸ್ ಸುಮಾರು, ಸುಮಾರು ಇದೆ. CBSE ಆಮೇಲೆ ಸುಮಾರು. MBC ಸ್ಕೂಲ್ ಅಂತ ಇದೆಯಲ್ಲ ಇಲ್ಲೇ MBC ಮಾಗಡಿ ಇದೆ. ರೋಡ್ ಅಲ್ಲ, ಹೌದು ಇಲ್ಲಿಂದ ಸರ್. ಬರೀ 4 ಕಿಲೋಮೀಟರ್ ಅಷ್ಟೇ ಅದು. Okay, ಅಲ್ಲಿ ವಾಣಿ ಸ್ಕೂಲ್ ಇದೆ. ಹೌದೌದು, ವಾಣಿ ತುಂಬಾ ಸ್ಕೂಲ್ ನಿಯರ್ ಬೈ ಇದೆ. ಹೌದು ಮೇಡಮ್. ಮೀನ್ಸ್ ಚೆನ್ನಾಗಿದೆ ಅಲ್ವಾ ಸರ್? ಸ್ಕೂಲ್, ತುಂಬಾ ಕಾಲೇಜಸ್ ಗೆ, ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ಗಳು ಅಷ್ಟೇನೆ. hospitals, okay. ಮಾಗಡಿ ರೋಡ್ ಅಲ್ಲಿ ಇದೆ, ಇಲ್ಲಿ ರಾಜರಾಜೇಶ್ವರಿ ಹಾಸ್ಪಿಟಲ್ ಅದು ಹೌದು ಹತ್ರನೇ, ತುಂಬಾ ಅದು ಹತ್ರ. ತುಂಬಾನೇ ನಿಯರ್ ಬೈ ತುಂಬಾ ಇದೆ ಅಲ್ವಾ ಹತ್ರ. ಸರ್? ಹೌದು ಮೇಡಮ್. ಸರ್ ಇವಾಗ ಯಾರಾದ್ರೂ ವಿಡಿಯೋ ನೋಡ್ಬಿಟ್ಟು ಇವಾಗ ಸೈಟ್ ಗೆ ಏನಾದ್ರು ವಿಸಿಟ್ ಮಾಡ್ಬೇಕಂದ್ರೆ ಸರ್ ಹೆಂಗೆ ಸರ್? ಡೈರೆಕ್ಟ್ ಆಗಿ ಸೈಟ್ ಗೆ ಬರ್ಬೇಕಾ, ಇಲ್ಲ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾ ಸರ್? ಮೇಡಮ್ ನನಗೆ ಕಾಲ್ ಮಾಡಿದ್ರೆ ಅವರು, ಹಾ ಸರ್, ನಾನೇ ಕರ್ಕೊಂಡ್ ಬರ್ತೀನಿ. ನೀವು ನಾನೇ ಕರ್ಕೊಂಡ್ ಬರ್ತೀನಿ. ಇಲ್ಲ ಅಂದ್ರೆ ಇಲ್ಲಿ ನಮ್ಮ ಹುಡುಗರು ಇರ್ತಾರೆ, ಅವರೇ ಡೈರೆಕ್ಟ್ ಆಗಿ ಏನಾದ್ರು ಬರ್ತೀನಿ ಅಂದ್ರೆ ನಮ್ಮ ಹುಡುಗರಿಗೆ ಹೇಳಿರ್ತೀನಿ, ಅವ್ರು ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನ್ ಫ್ರೀ ಇದ್ರೆ ನಾನೇ ಕರ್ಕೊಂಡ್ ಬರ್ತೀನಿ. ನೀವೇ ಫ್ರೀ ಇದ್ರೆ ನೀವು, ಇಲ್ಲ ನಾನೇ ನಿಮ್ಮ ಹುಡುಗರು ಯಾರಾದ್ರೂ ಇದ್ದೇ ಇಲ್ಲಿ ಇರ್ತಾರಲ್ಲ ನಮ್ಮ ಹುಡುಗರು ಯಾರು ಇರ್ತಾರೆ, ಅವರೇ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸ್ಪ್ಲೇನ್ ಮಾಡ್ತಾರೆ. ಹೌದು ಮೇಡಮ್. ಓಕೆ, ಯಾಕಂದ್ರೆ ನಾನು ಅಲ್ಲೇ ಸಿಟಿಲೇ ಇರೋದು. ಹೌದು ಸರ್. ಚಂದ್ರ ಲೇಔಟ್, ಹೊಸಕೆರಳ್ಳಿ, ಅಲ್ಲೇ ನಮ್ಮ ಆಫೀಸ್ ಅಲ್ವೇ ಇರೋದು. ಆ ಕಡೆಯಿಂದ ಯಾರೋ ಬರೋರು ಬೇಕಾದ್ರೆ ಇದ್ರೆ ನಾನು ಕೆಲಸ ಇಲ್ಲಿ ಬರ್ತಾ ಇರ್ತೀನಿ, ಅಲ್ಲಿ ಕೆಲಸ ನೋಡೋದಕ್ಕೆ ಕರ್ಕೊಂಡ್ ಬರ್ತೀನಿ ಬೇಕಾದ್ರೆ. ಓಕೆ ಸರ್. ಇಲ್ಲಾಂದ್ರೆ ನಿಮ್ಗೆ ಆಫೀಸ್ಗಾದ್ರೂ ಬಂದ್ ಭೇಟಿ ಮಾಡ್ಬೋದಲ್ಲ? ಮಾಡ್ಬೋದು, ನಂದು ಆಫೀಸ್ ಅಲ್ಲೇ ಹೊಸಕೆರಳ್ಳಿನಲ್ಲೇ ಆಫೀಸ್ ಇರೋದು, ಅಲ್ಲೇ ಬಂದ್ ಭೇಟಿ ಮಾಡ್ಬೋದು. ಅಲ್ಲೇ ಬಂದು ಭೇಟಿ ಮಾಡ್ಬೋದು. ಓಕೆ ಸರ್, ಇವಾಗ ಯಾರಾದ್ರೂ ಬಂದ್ರು, ಇವಾಗ ಸೈಟ್ ವಿಸಿಟ್ ಮಾಡಿದ್ರು, ಸೈಟ್ ಏನಾದ್ರೂ ಇಷ್ಟ ಆಯ್ತು, ಇವಾಗ ಎಕ್ಸಾಂಪಲ್ ಹೇಳ್ತೀನಿ, ನನ್ನ ಬ್ಯಾಕ್ ಸೈಡ್ ಸೈಟ್ ನಂಬರ್ 4 ಇದೆ, ಅದೇನಾದ್ರೂ ಇಷ್ಟ ಆದ್ರೆ ಸರ್ ಇವಾಗ ಬುಕಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ ಸರ್? ಹೌದು ಮೇಡಮ್, ಅವ್ರಿಗೆ ಇಷ್ಟ ಆದ್ರೆ ಟೋಕನ್ ಅಡ್ವಾನ್ಸ್ ಒಂದ್ 5,000 ರೂಪಾಯಿ ಕೊಡ್ಲಿ, 5,000 ಡಾಕ್ಯುಮೆಂಟ್ ಎಲ್ಲ ಕೊಡ್ತೀನಿ, ಅವರೆಲ್ಲ ಲೀಗಲ್ ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ. ಓಕೆ ಆದ್ರೆ ಮತ್ತೆ ಆಮೇಲೆ ಬಂದು ಅಗ್ರಿಮೆಂಟ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ ಅಷ್ಟೇ. ಸರ್ ಇವಾಗ ಯಾರಾದ್ರೂ ಇವಾಗ ಅಷ್ಟೊಂದು ಕ್ಯಾಶ್ ಇರಲ್ಲ ಸರ್, ಲೋನ್ ತಗೋಬೇಕು ಅಂತ ಇರ್ತಾರೆ, ಲೋನ್ ನಾವೇ ಮಾಡಿಸ್ಕೊಡ್ತೀವಿ ಮೇಡಮ್. ನಾವೇ ಮಾಡಿಸ್ಕೊಡ್ತೀವಿ ಮೇಡಮ್. ಎಷ್ಟು % ವರ್ಗು ಲೋನ್ ಆಗುತ್ತೆ ಸರ್? 80% ವರ್ಗು ಲೋನ್ ಆಗುತ್ತೆ ಮೇಡಮ್. 80% ವರ್ಗು ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಓಕೆ, ಏನಾದ್ರು ಸರ್ ಅವ್ರದ್ದು ಏನಾದ್ರು ಸಿವಿಲ್ ಸ್ಕೋರ್ ಏನಾದ್ರು ಕಮ್ಮಿ ಇದ್ರೆ ಸರ್ ಹೆಂಗೆ? ಕಮ್ಮಿ ಇದ್ರೆ ಅದನ್ನ ನೋಡೋಣ ಮೇಡಮ್, ಬ್ಯಾಂಕ್ ಅವ್ರ ಹತ್ರ ಮಾತಾಡಿ ಸ್ವಲ್ಪ ಏನೋ ಮಾಡ್ಕೊಡ್ತೀರಾ? ಒಟ್ನಲ್ಲಿ ಮಾಡ್ಕೊಡ್ತೀರಾ ನಿಮ್ ಕಡೆ ಮೇಡಮ್? ನಮ್ ಕಡೆ ಲೋನ್ ಬೇಕು ಅಂತ ಹೇಳಿದ್ರೆ. ಹೌದು ಮೇಡಮ್. ಓಕೆ ಸರ್, ಇಷ್ಟೊತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಕೊಟ್ರಿ ಲೇಔಟ್ ಬಗ್ಗೆ. ಸರ್ ಇವಾಗ ಎಲ್ಲರೂ ಕಾಯ್ತಾ ಇರೋದನ್ನ ಪ್ರೈಸ್ ಏನಪ್ಪಾ ಇರ್ಬೋದು ಅಂತ ಹೇಳ್ಬಿಟ್ಟು, ಸರ್ ಪ್ರೈಸ್ ಏನ್ ಕೊಟ್ಟು ಮಾಡ್ತೀರಾ? ಪ್ರೈಸ್ ಮೇಡಮ್ 2,600 ರೂಪಾಯಿ ಮೇಡಮ್. 2,600 rupees ಸ್ಕ್ವೇರ್ ಫೀಟ್. ಫೇಸ್ 1. ಇವಾಗ ಫೇಸ್ 2 ಅಲ್ಲಿ ಇದೀವಿ. ಹೌದು ಮೇಡಮ್. ಎಲ್ಲ ಅವಾಗ ಕೆಲಸ ನಡೀತಾ ಇದೆ ಅಲ್ವಾ? ನಡೀತಾ ಇದೆ ಮೇಡಮ್, ಕೆಲಸ ಎಲ್ಲ ಮಾಡಿಸ್ತಾ ಇದೀವಿ. ಓಕೆ, ಇದು ಬ್ಯಾಕ್ ಸೈಡ್ ಫೇಸ್ 1 ಇರೋದು. ಫೇಸ್ 1 ಅದೇನೇನೆ, ಇದು ಬ್ಯಾಕ್ ಸೈಡ್, ಇದು ಫೇಸ್ 2. ಹೌದು ಸರ್ ಇವಾಗ ಇಲ್ಲಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ? ಇಲ್ಲಿ ಮೇಡಮ್ 2,500 ರೂಪಾಯಿ ಸ್ಕ್ವೇರ್ ಫೀಟ್. 2,500 ರೂಪಾಯಿ. ಸರ್ ಇವಾಗ ಕೆಲ್ಸಗಳು ಕೂಡ ಆಗ್ತಾ ಇದೆ ನೋಡ್ದೆ. ಸರ್ ಎಷ್ಟು ಮಂತ್ಸಲ್ಲಿ ಕಂಪ್ಲೀಟ್ ಆಗ್ಬೋದು ಸರ್? 3 ತಿಂಗಳಲ್ಲೆಲ್ಲ ಫುಲ್ ಕಂಪ್ಲೀಟ್ ಆಗುತ್ತೆ. ಫುಲ್ ಕಂಪ್ಲೀಟ್ ಆಗುತ್ತೆ. ಏನ್ ಮಾಡಿದೀವಿ ಕೆಲಸ ಅದೇ ತರ ಇಲ್ಲೆಲ್ಲ ಕಾಂಕ್ರೀಟ್ ರೋಡ್ ಎಲ್ಲ ಮಾಡಿ, ಸ್ಯಾನಿಟರಿ ಫೆಸಿಲಿಟಿ, ವಾಟರ್ ಫೆಸಿಲಿಟಿ ಎಲ್ಲ ಮಾಡ್ಕೊಡ್ತೀವಿ. ಎಲೆಕ್ಟ್ರಿಕ್ ಪ್ರತಿಯೊಂದು ಎಲೆಕ್ಟ್ರಿಸಿಟಿ ಎಲ್ಲ ಕಂಪ್ಲೀಟ್ ಆಗಿ ಮಾಡ್ಕೊಡ್ತೀವಿ. ಓಕೆ ಸರ್, ನಮ್ಮ ಚಾನೆಲ್ ಇಂದ ಬಂದ್ರೆ ಅವಾಗಲೇ ಪ್ರೈಸಿಂಗ್ ಕೂಡ ಹೇಳಿದ್ರಿ. ಸರ್ ಏನಾದ್ರು ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಏನಾದ್ರು ಸರ್, ನಮ್ ಚಾನೆಲ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಚಾನೆಲ್ ಹೆಸರ್ಕೊಂಡ್ ಬರ್ಲಿ. ಹಾ ಸರ್, ಮಾಡ್ಕೊಳ್ಳೋಣ ಮೇಡಮ್. ಬೆಸ್ಟ್ ಪ್ರೈಸಿಂಗ್ ಮಾಡ್ಕೊಡ್ತೀರಾ? ಬೆಸ್ಟ್ ಪ್ರೈಸಿಂಗ್ ಮಾಡ್ಕೊಡ್ತೀರಾ? 100% ಮಾಡ್ಕೊಡ್ತೀನಿ. ಓಕೆ, ನೋಡಲ್ಲ ವೀಕ್ಷಕರೇ, ಲೇಔಟ್ ಇನ್ಫಾರ್ಮೇಶನ್ ಪ್ರತಿ ಒಂದನ್ನು ಸರ್ ಕೊಟ್ಟಿದ್ದಾರೆ. ಯಾರಾದ್ರೂ ಮಾಗಡಿ ರೋಡ್ ಸೈಡ್ ಇಲ್ಲ ತಾವರೆಕೆರೆ ಸೈಡ್ ಏನಾದ್ರು ಸೈಟ್ ಏನಾದ್ರು ಹುಡುಕ್ತಾ ಇದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ತೊಳ್ತೀನಿ ಅಂದ್ರೂ ಓಕೆ, ಇಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರ್ತೀನಿ ಅಂದ್ರೂ ಓಕೆ, ಎರಡಕ್ಕೂ ರೆಡಿ ಇದೆ. ಯಾಕಂತ ಹೇಳಿದ್ರೆ ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಸರ್ ಇವಾಗ ಯಾರಾದ್ರೂ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ ಹೋಗ್ಬಿಟ್ಟು ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಸಿದ್ರು. ಸರ್ ನೆಕ್ಸ್ಟ್ ಪ್ರೊಸೀಜರ್ ಹೆಂಗಿರುತ್ತೆ ಸರ್ ಅವ್ರಿಗೆ? ಲೀಗಲ್ ಎಲ್ಲ ಓಕೆ ಆದ್ಮೇಲೆ ಬಂದು ಒಂದು ಅಮೌಂಟ್ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಮೇಡಮ್. ಅಗ್ರಿಮೆಂಟ್ ಮಾಡ್ಕೊಂಡು ಲೋನ್ ಸ್ಯಾಂಕ್ಷನ್ ಆದ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ತಿಂಗಳು ವಾಯ್ದೆ ಇರುತ್ತಲ್ಲ, ಅದಾದ್ಮೇಲೆ ರಿಜಿಸ್ಟ್ರೇಷನ್. ಸರ್ ಇದು ಯಾವ ಖಾತೆ ಬರುತ್ತೆ? ಮೀನ್ಸ್ ಯಾವ ಕನ್ವರ್ಷನ್ ಸರ್? ಡಿಸಿ ಕನ್ವರ್ಷನ್. ಇದು ಡಿಸಿ ಕನ್ವರ್ಷನ್ ಮಾಡಿಸಿದ್ವಿ, ಪ್ಲಸ್ ಆಮೇಲೆ ಲ್ಯಾಂಡ್ ಇ ಖಾತಾ ಮಾಡಿಸಿದ್ವಿ. ಲ್ಯಾಂಡ್ ಇ ಖಾತಾ ಮಾಡಿಸಿದೀರಾ? ಓಕೆ ಸರ್, ಜನರಲ್ ಪ್ರಾಪರ್ಟಿನಾ ಸರ್? ಹೌದು ಮ್ಯಾಮ್, ಜನರಲ್ ಪ್ರಾಪರ್ಟಿನೇ. ಕ್ಲಿಯರ್ ಟೈಟಲ್ ಜನರಲ್ ಪ್ರಾಪರ್ಟಿ. ಓಕೆ, ನೋಡೋದಲ್ಲ ವೀಕ್ಷಕರೇ, ಡಿಸಿ ಕನ್ವರ್ಷನ್ ಇ ಖಾತಾ ಸೈಟ್ಸ್ ಆಗಿರುತ್ತೆ ಇದು. ಹಾಗೆ ಜನರಲ್ ಪ್ರಾಪರ್ಟಿ ಕೂಡ ಆಗಿರುತ್ತೆ. ಸರ್ ಕೂಡ ಹೇಳಿದ್ದಾರೆ. ಬನ್ನಿ ಒಂದ್ಸಲಿ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಸೈಟ್ ವಿಸಿಟ್ ಮಾಡಿ. ಸೈಟ್ ಏನಾದ್ರೂ ಇಷ್ಟ ಆಯ್ತಾ ನಿಮ್ಗೆ, ಸರ್ ಹತ್ರ ಮಾತಾಡಿ. ಲೋನ್ ಬೇಕಾ? ಸರ್ ಕಡೆಯಿಂದ ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಇಲ್ಲ ನಾನು ಕ್ಯಾಶ್ಗೆ ಹೋಗ್ತೀವಿ ಅಂತ ಹೇಳಿದ್ರು ಸರ್ ಹತ್ರ ಒಂದ್ಸಲಿ ಭೇಟಿ ಮಾಡಿ. ಸ್ಮಾಲ್ ನೆಗೋಷಿಯಬಲ್ ಕೊಡ್ತಾರೆ. ನಮ್ಮ ಚಾನಲ್ ಮೆನ್ಷನ್ ಮಾಡಿದ್ರೆ ಸ್ಮಾಲ್ ನೆಗೋಷಿಯಬಲ್ ಕೂಡ ಇರುತ್ತೆ.
ನೋಡಿದ್ರಲ್ಲ ಕನೆಕ್ಟಿವಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ನೀವು ಕೆಂಗೇರಿಗಾದ್ರೂ ಹೋಗಿ, ಇಲ್ಲ ಮಾಗಡಿಗೆ ಹೋದ್ರೂ ಹೋಗಿ, ಇಲ್ಲ ನೈಸ್ ರೋಡ್ಗಾದ್ರೂ ತುಂಬಾನೇ ಕನೆಕ್ಟಿವಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಬನ್ನಿ, ಸೈಟ್ ಏನಾದ್ರೂ ಇಷ್ಟ ಆದ್ರೆ ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಟ್ಟು ನಿಮ್ಮ ಲಾಯರ್ಗೆ ತೋರಿಸಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಇದನ್ನೇ ಹೇಳ್ತಾ ಇರ್ತೀನಿ, ಲೀಗಲ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಟ್ಟು ನಿಮ್ಮ ಒಬ್ರಲ್ಲ ಇಬ್ರು ಲಾಯರ್ಗೆ ತೋರಿಸಿ. ಲೀಗಲ್ ಎಲ್ಲ ಒಪಿನಿಯನ್ ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ನೀವು ಪ್ರೊಸೀಜರ್ಗೆ ಹೋಗ್ಬೋದು. ಮೀನ್ಸ್ ಲೋನ್ಗಾದ್ರೂ ಹೋಗ್ಬೋದು, ಇಲ್ಲಾಂದ್ರೆ ನೀವು ಕ್ಯಾಶ್ಗಾದ್ರೂ ಹೋಗ್ಬೋದು. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ ಸರ್ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಸರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ಸರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಸರ್ ನಿಮ್ಮ ಹತ್ರ ಮಾತಾಡ್ತಾರೆ ಅಲ್ವಾ ಸರ್? ಏನೋ ಇನ್ನೂ ಏನಾದ್ರು ಈ ವಿಡಿಯೋ ನೋಡಿದ್ಮೇಲೆ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಸರ್ ಅವ್ರಿಗೆ ನಾನು ಕಾಲ್ ಮಾಡ್ಲಿ, ನಂದೇ ನಂಬರ್ ಕೊಟ್ಟಿರ್ತೀನಿ, ಓಕೆ ನಂಬರ್ಗೆ ಕಾಲ್ ಮಾಡ್ಲಿ. ಏನೋ ಡೌಟ್ಸ್ ಇದ್ರೆ ನಾನೇ ಕ್ಲಿಯರ್ ಮಾಡ್ತೀನಿ, ನೀವೇ ಕ್ಲಿಯರ್ ಮಾಡ್ಕೊಡ್ತೀರಾ? ಓಕೆ ಸರ್, ಇದು ಲ್ಯಾಂಡ್ ನಿಮ್ದೇನಾ ಸರ್? ಹೆಂಗೆ ಸರ್? ನಿಮ್ದೇ ಓನ್ ಲ್ಯಾಂಡ್? ಓಕೆ, ನಾವೇ ಡೆವಲಪ್ ಮಾಡಿರೋದು, ನೀವೇ ಡೆವಲಪ್ಮೆಂಟ್ ಮಾಡಿರೋದು. ಓಕೆ, ಮೀನ್ಸ್ ಇದ್ರಲ್ಲಿ ಡೈರೆಕ್ಟ್ ಓನರ್ ಇಂದಾನೇ ಕಸ್ಟಮರ್ ಅಂತಾನೆ ಹೇಳ್ಬೋದಲ್ವಾ ಸರ್? ನಾನೇ ಲ್ಯಾಂಡ್ ನಾನೇ ಲ್ಯಾಂಡ್ ಓನರ್, ನಾನೇ ಡೆವಲಪ್ ಮಾಡಿ ನಾನೇ ರಿಜಿಸ್ಟರ್ ಮಾಡ್ತೀನಿ. ಹೌದಾ ಸರ್? ಮೀನ್ಸ್ ಯಾರು ಮಿಡಲ್ ಮ್ಯಾನ್ ಯಾರು ಇಲ್ಲ, ಬ್ರೋಕರ್ ಯಾರು ಇಲ್ಲ, ಡೈರೆಕ್ಟ್ ಓನರ್ ಇಂದಾನೇ ಕಸ್ಟಮರ್ ತಗೋಬಹುದು. ಮಧ್ಯದಲ್ಲಿ ಬ್ರೋಕರೇಜ್ ಅದೆಲ್ಲ ಏನು ಇಲ್ಲ. ನಂಬರ್ ಕಾಲ್ ಮಾಡ್ಲಿ, ನಾನೇ ಮಾತಾಡ್ತೀನಿ, ನಾನೇ ರೇಟ್ ಫಿಕ್ಸ್ ಮಾಡ್ತೀನಿ, ನಾನೇ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಓಕೆ, ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸರ್, ಕೊನೆದಾಗೆ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ ಸರ್? ಏನಿಲ್ಲ ಮೇಡಮ್, ಎಲ್ಲ ತುಂಬಾ ಚೆನ್ನಾಗಿದೆ ಲೇಔಟ್, ವಾಸ ಮಾಡಕ್ಕೆ ತುಂಬಾ ಯೋಗ್ಯವಾದ ಸ್ಥಳ ಇದು. ಆರಾಮಾಗಿ ಬರ್ಬೋದು, ಸೈಟ್ ತಗೋಬಹುದು, ಮನೆ ಕಟ್ಕೋಬಹುದು, ವಾಸ ಇರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಸರ್ ಪ್ರತಿಯೊಂದು ಡೀಟೇಲ್ಸ್ ಕೂಡ ಹೇಳಿದ್ದಾರೆ. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿಲ್ಲ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಸೈಟ್ ವಿಸಿಟ್ ಮಾಡೋ ಮುಂಚೆ ಒಂದ್ಸಲಿ ಸರ್ ಕಾಂಟ್ಯಾಕ್ಟ್ ಮಾಡಿ ಬನ್ನಿ. ಯಾಕಂದ್ರೆ ಸರ್ ಏನಾದ್ರು ಅಕಸ್ಮಾತ್ ಏನಾದ್ರು ಬಿಸಿ ಇದ್ರೆ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಕಾಲ್ ಬ್ಯಾಕ್ ಮಾಡೇ ಮಾಡ್ತೀರಲ್ವಾ ಸರ್? ಏನಾದ್ರು ಕಾಲ್ ಮಾಡ್ತೀನಿ ಮತ್ತೆ. ಓಕೆ, ನಾನೇ ರಿಸೀವ್ ಮಾಡಿ ನಾನೇ ನೀವೇ ಮಾತಾಡ್ತೀರಾ? ಓಕೆ, ನೀವೇ ಕಾಲ್ ಮಾಡ್ತೀರಾ? ನೋಡಲ್ಲ ವೀಕ್ಷಕ, ಸರ್ರೇ ಡೈರೆಕ್ಟ್ ಆಗಿ ನಿಮಗೆ ಕರ್ಕೊಂಡ್ ಬರ್ತಾರೆ ಲೇಔಟ್ಗೆ. ಇಲ್ಲ ಅಂತ ಹೇಳಿದ್ರೆ ಸರ್ ಕಡೆಯವ್ರೆ ಯಾರಾದ್ರೂ ಲೇಔಟ್ ಅಲ್ಲಿ ಇದ್ದೇ ಇರ್ತಾರೆ, ಅವ್ರು ಕೂಡ ಕರ್ಕೊಂಡ್ ಬಂದು ನಿಮ್ಗೆ ಲೇಔಟ್ ನ ತೋರಿಸ್ತಾರೆ. ಆಫೀಸ್ಗೆ ಹೋಗ್ಬಿಟ್ಟು ಸರ್ ಹತ್ರ ಮಾತಾಡಿ ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡ್ ಹೋಗ್ಬಿಟ್ಟು ಲೀಗಲ್ ನ ಚೆಕ್ ಮಾಡಿಸ್ಕೊಳ್ಳಿ. ಸೈಟ್ ಏನಾದ್ರೂ ಇಷ್ಟ ಆಯ್ತಾ, ನೆಕ್ಸ್ಟ್ ಡೇನೆ ನೀವು ರಿಜಿಸ್ಟ್ರೇಷನ್ ಕೂಡ ಆಗುತ್ತಲ್ವಾ ಸರ್? 100% ರೆಡಿ ಇದೀನಿ ಅಂತಂದ್ರೆ ನಾಳೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ ಸರ್? ಇನ್ನು ಸುಮಾರು ಜನಕ್ಕೆ ಡೌಟ್ ಇರುತ್ತೆ, ಒಂದ್ 2-3 ಸೈಟ್ ಆದ್ಮೇಲೆ ರಿಜಿಸ್ಟ್ರೇಷನ್ ಕೊಡ್ತಾರಪ್ಪ, ನಾವು ಒಂದೇ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರಾ ಅಂತ ಹೇಳಿದ್ರೆ ಮಾಡ್ಕೊಡ್ತೀವಿ ಮೇಡಮ್, ನಮ್ಗೇನಿಲ್ಲ. ಓಕೆ, ಸೈಟ್ ನಮ್ಗೆ ನಮ್ಗೆ ಇಷ್ಟ ಆಗಿದೆ, ನಮ್ಗೆ ನಾಳೆ ಮಾಡ್ಕೊಡಿ ರಿಜಿಸ್ಟ್ರೇಷನ್, ನಾವು ನಾಳೆನೇ ಮಾಡಿಸ್ಕೊಡ್ತೀವಿ. ನಾಳೆನೇ ಮಾಡಿಸ್ಕೊಡ್ತೀರಾ? 100%. ನಮ್ಮ ಪೇಮೆಂಟ್ ಎಲ್ಲ ಕ್ಲಿಯರ್ ಆದ ತಕ್ಷಣ ಇನ್ನೇನಿದೆ ಅಲ್ಲಿ? ಹೌದು ಸರ್, ಮಾಡ್ಕೊಡ್ಬೇಕು. ಯಾಕಂದ್ರೆ ಕೆಲವೊಬ್ರು ಹೇಳ್ತಾರೆ ಮೇಡಮ್ ಒಂದ್ 4-5 ಸೈಟ್ ಆದ್ಮೇಲೆ ಒಂದೇ ಸಲ ರಿಜಿಸ್ಟ್ರೇಷನ್ ಕರ್ಕೊಂಡು ಹೋಗ್ತಾರೆ, ಆತರ ಏನಿಲ್ಲ ಅಲ್ವಾ ಸರ್? ಸೈಟ್ ತಗೊಳ್ಳಿ, ಅವ್ರದೇ ರಿಜಿಸ್ಟ್ರೇಷನ್ ಮಾಡ್ಕೊಟ್ಬಿಡ್ತೀರಾ? ಓಕೆ, ನೋಡಿದ್ರೆ ವೀಕ್ಷಕರೇ, ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹಾಗೆ ನಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಕೂಡ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದ್ರ ಕೂಡ ಲಿಂಕ್ ಹಾಕಿರ್ತೀನಿ. ಬನ್ನಿ, ಸೈಟ್ ವಿಸಿಟ್ ಮಾಡಿ, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಫುಲ್ಲಿ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನನ್ನ ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ರೆ ಫುಲ್ಲಿ ಡೆವಲಪ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಪ್ರೀಮಿಯಂ ಲೇಔಟ್ ಅಂತಾನೆ ಹೇಳ್ಬೋದು. ಪ್ರತಿ ಒಂದು ಅಮ್ಯುನಿಟೀಸ್ ಕೂಡ ಆಗಿದೆ, ವಾಟರ್ ಆಗಿರ್ಲಿ, ಎಲೆಕ್ಟ್ರಿಕ್ ಆಗಿರ್ಲಿ, ಸ್ಯಾನಿಟರಿ ಆಗಿರ್ಲಿ, ಹಾಗೆ ನಿಮ್ಗೆ ಇಲ್ಲಿ CC ರೋಡ್ ಕೂಡ ಆಗಿದೆ. ನೋಡ್ರ ಎಲ್ಲಾ ಫೆಸಿಲಿಟಿ ಇರೋದು ತುಂಬಾನೇ ಮೇನ್ ರೋಡ್ಗೆ, ಮಾಗಡಿ ಮೇನ್ ರೋಡ್ಗೆ ಕೇವಲ 1 ಕಿಲೋಮೀಟರ್ ಅಲ್ಲೇ ಲೇಔಟ್ ಲೊಕೇಟ್ ಆಗಿದೆ. ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಮನೆಗಳ ಕನ್ಸ್ಟ್ರಕ್ಷನ್ ಕೂಡ ಆಗಿದೆ. ಎಲ್ಲೂ ತುಂಬಾ ಇಂಟೀರಿಯರ್ ಅಲ್ಲಿ ಇದೆಯಪ್ಪ ಲೇಔಟ್ ಅನ್ನಂಗಿಲ್ಲ, ತುಂಬಾನೇ ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದು. ಅಕ್ಕಪಕ್ಕದಲ್ಲೂ ಅಷ್ಟೇ ಸುಮಾರು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ, ಹಾಸ್ಪಿಟಲ್ಸ್ ಇದೆ, ಪ್ರತಿ ಒಂದಕ್ಕೂ ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದು. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾಕಂದ್ರೆ ಯಾರಾದ್ರೂ ಮಾಗಡಿ ರೋಡ್ ಸೈಡ್ ಇಲ್ಲ ತಾವರೆಕೆರೆ ಸೈಡ್ ಏನಾದ್ರು ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ ಈ ಇನ್ಫಾರ್ಮೇಶನ್ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ, ಅವ್ರಿಗೂ ಕೂಡ ಸೈಟ್ ತಗೋಬೇಕಂದ್ರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.